ಒಮ್ಮೆ ಬಹಳ ದೂರದಲ್ಲಿ ಒಂದು ಸುಂದರವಾದ ಹಸಿರು ಕಾಡಿತ್ತು. ಆ ಕಾಡಿನಲ್ಲಿ ಎತ್ತರವಾದ ಮರಗಳು, ಹೂವಿನಿಂದ ತುಂಬಿದ ಪೊದೆಗಳು ಮತ್ತು ಚಿರಪರಿಚಿತವಾದ ಹಕ್ಕಿಗಳ ಕಲರವ ಇತ್ತು. ಆ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಹಳೆಯ ಮರ ಇತ್ತು. ಆ ಮರವು ಅನೇಕ ವರ್ಷಗಳಿಂದ ನಿಂತು ಬಿಸಿಲು, ಮಳೆ, ಗಾಳಿ ಎಲ್ಲವನ್ನೂ ನೋಡಿತ್ತು. ಆ ಮರದ ಮೇಲೆ ಅನೇಕ ಹಕ್ಕಿಗಳು ವಾಸಿಸುತ್ತಿದ್ದವು. ಅವರಲ್ಲಿ ಒಂದು ಚಿಕ್ಕ ಹಕ್ಕಿ ಇತ್ತು. ಅದು ತುಂಬಾ ಸಣ್ಣದಾಗಿದ್ದರೂ ಧೈರ್ಯವಂತವಾಗಿತ್ತು. ಪ್ರತಿದಿನ ಬೆಳಿಗ್ಗೆ ಅದು ಹಾರುತ್ತಾ ಆಹಾರ ಹುಡುಕುತ್ತಿತ್ತು ಮತ್ತು ಸಂತೋಷವಾಗಿ ಹಾಡುತ್ತಿತ್ತು. ಹಕ್ಕಿ ಪ್ರತಿದಿನ ಗೂಡು ಕಟ್ಟಲು ಬೇಕಾಗಿರುವ ಹುಲ್ಲು ತಂದು ತನ್ನದೇ ಆದ ಮನೆ ಕಟ್ಟಿತು. ಮರದ ಮೇಲೆ ಗೂಡು ಕಟ್ಟಿ ಅಲ್ಲಿ ವಾಸ ಮಾಡುತ್ತಿತ್ತು. ಒಂದು ದಿನ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದವು. ಭಾರೀ ಗಾಳಿ ಬೀಸಿತು. ಮಳೆ ಬರುವ ಸಾಧ್ಯತೆ ಹೆಚ್ಚಾಯಿತು. ಮಳೆ ಸುರಿಯತೊಡಗಿತು. ಗಾಳಿ ಅಷ್ಟೊಂದು ಬಲವಾಗಿತ್ತು ಎಂದು ಮರದ ಕೆಲವು ಕೊಂಬೆಗಳು ಮುರಿದವು. ಆಕಾಶದಲ್ಲಿ ಗುಡುಗು ಸಿಡಿಲು ಹೆಚ್ಚಾದವು. ತುಂಬ ಜೋರಾದ ಗಾಳಿ ಮಳೆ ಬರಲು ಆರಂಭಿಸಿತು. ಚಿಕ್ಕ ಹಕ್ಕಿಯ ಗೂಡು ತಾಳಲಾರದೆ ಕೆಳಗೆ ಬಿದ್ದಿತು. ಚಿಕ್ಕ ಹಕ್ಕಿ ತುಂಬಾ ಭಯಗೊಂಡಿತು. ಅದರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅದು ತನ್ನ ಹಾಳಾದ ಗೂಡನ್ನು ನೋಡಿ ದುಃಖಪಟ್ಟಿತು. ಮಳೆ ನಿಂತಿತು. ವಾತಾವರಣ ಶಾಂತವಾಯಿತು. ಸೂರ್ಯನ ಕಿರಣಗಳು ಭೂಮಿಗೆ ತಾಕಿದವು. ಇನ್ನು ನಾನು ಎಲ್ಲಿಗೆ ಹೋಗಬೇಕು ಎಂದು ಯೋಚಿಸಿತು. ಆಗ ಅದು ದೊಡ್ಡ ಮರದ ಬಳಿ ಹೋಯಿತು. ನಿಧಾನವಾಗಿ ಹೇಳಿತು, ನನ್ನ ಮನೆ ನಾಶವಾಗಿದೆ. ನಾನು ತುಂಬಾ ಒಂಟಿಯಾಗಿದ್ದೇನೆ. ದೊಡ್ಡ ಮರ ತನ್ನ ಎಲೆಗಳನ್ನು ಅಲುಗಿಸುತ್ತಾ ಮೃದುವಾಗಿ ಉತ್ತರಿಸಿತು, ಭಯಪಡಬೇಡ ಚಿಕ್ಕ ಹಕ್ಕಿ. ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ನೀನು ನನ್ನ ಮೇಲೆ ಹೊಸ ಗೂಡು ಕಟ್ಟಿಕೋ. ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಚಿಕ್ಕ ಹಕ್ಕಿಗೆ ಸ್ವಲ್ಪ ಧೈರ್ಯ ಬಂದಿತು. ಅದು ಮತ್ತೆ ಪ್ರಯತ್ನಿಸೋಣ ಎಂದುಕೊಂಡಿತು. ನಿಧಾನವಾಗಿ ಕೊಂಬೆಗಳ ನಡುವೆ ಹೊಸ ಗೂಡು ಕಟ್ಟತೊಡಗಿತು. ಇತರೆ ಹಕ್ಕಿಗಳು ಚಿಕ್ಕ ಹಕ್ಕಿಯನ್ನು ಸಮಾಧಾನ ಮಾಡಿದವು. ಮತ್ತೆ ಹೇಳಿದವು, ನಾವು ನಿನ್ನ ಸಹಾಯಕ್ಕಾಗಿ ಸೇರಿದ್ದೇವೆ ಎಂದು. ಇತರ ಹಕ್ಕಿಗಳು ಕೂಡ ಸಹಾಯಕ್ಕೆ ಬಂದವು. ಯಾರೋ ಹುಲ್ಲು ತಂದರು, ಯಾರೋ ಸಣ್ಣ ಕೊಂಬೆಗಳನ್ನು ತಂದರು. ಕೆಲವೇ ದಿನಗಳಲ್ಲಿ ಚಿಕ್ಕ ಹಕ್ಕಿಗೆ ಸುಂದರವಾದ ಹೊಸ ಗೂಡು ಸಿದ್ಧವಾಯಿತು. ಅದು ಮತ್ತೆ ಸಂತೋಷವಾಗಿ ಹಾಡಲು ಶುರುಮಾಡಿತು. ದೊಡ್ಡ ಮರ ಅದರ ಹಾಡನ್ನು ಕೇಳಿ ಸಂತೋಷಪಟ್ಟಿತು. ಕಾಲ ಕಳೆದಂತೆ ಬೇಸಿಗೆ ಬಂತು. ಸೂರ್ಯನ ಬಿಸಿಲು ತುಂಬಾ ಹೆಚ್ಚಾಯಿತು. ಕಾಡಿನಲ್ಲಿರುವ ಪ್ರಾಣಿಗಳು ನೆರಳು ಹುಡುಕತೊಡಗಿದವು. ಚಿಕ್ಕ ಹಕ್ಕಿ ದೊಡ್ಡ ಮರದ ದಪ್ಪ ನೆರಳಿನಲ್ಲಿ ಕುಳಿತು ವಿಶ್ರಾಂತಿ ತೆಗೆದುಕೊಂಡಿತು. ಒಂದು ದಿನ ಚಿಕ್ಕ ಹಕ್ಕಿ ಮರಕ್ಕೆ ಹೇಳಿತು, ನೀನು ಕಷ್ಟದ ಸಮಯದಲ್ಲಿ ನನಗೆ ಸಹಾಯ ಮಾಡಿದೆ. ನಾನು ಇದನ್ನು ಯಾವತ್ತೂ ಮರೆಯಲ್ಲ. ದೊಡ್ಡ ಮರ ಶಾಂತವಾಗಿ ಉತ್ತರಿಸಿತು, ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ನಾವು ಒಬ್ಬರಿಗಾಗಿ ಒಬ್ಬರು ಇದ್ದರೆ ಕಾಡು ಸದಾ ಸುರಕ್ಷಿತವಾಗಿರುತ್ತದೆ. ಚಿಕ್ಕ ಹಕ್ಕಿಯು ಕೂಡ ಮರದಂತೆ ಬೇರೆ ಬೇರೆ ಹಕ್ಕಿಗಳಿಗೆ ಸಹಾಯ ಮಾಡುತ್ತಿತ್ತು. ಆ ದಿನದಿಂದ ಚಿಕ್ಕ ಹಕ್ಕಿ ಯಾವ ಪ್ರಾಣಿಗೂ ಕಷ್ಟವಿದ್ದರೆ ಸಹಾಯ ಮಾಡತೊಡಗಿತು. ಅದು ಕಲಿತ ಪಾಠವನ್ನು ಮರೆಯಲಿಲ್ಲ. ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಅರ್ಥಮಾಡಿಕೊಂಡವು. ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರ ಸಹಕಾರವೇ ಜೀವನವನ್ನು ಸುಂದರವಾಗಿಸುತ್ತದೆ. ನೈತಿಕ ಪಾಠ. ಕಷ್ಟದ ಸಮಯದಲ್ಲಿ ಸಹಾಯ ಮತ್ತು ಕೃತಜ್ಞತೆ ಇದ್ದರೆ ಜೀವನ ಸುಂದರವಾಗುತ್ತದೆ. ಒಬ್ಬರ ಸಹಾಯ ಮತ್ತೊಬ್ಬರ ಶಕ್ತಿಯಾಗುತ್ತದೆ.